ವಂದನಾ, ಮೊಬೈಲ್ ಮರ್ತ್ಬಿಟ್ಟೆ, ಬಂದೆ ಒಂದು ನಿಮಿಷ. ಅಲ್ಲೋಡಿ ಸರ್, MLA ಶಕ್ತಿ ಪ್ರಸಾದ್ ಮಗಳು ಬೇರೆಯವ್ರ ಜನಕ್ಕೆ ಬೆಂಕಿ ಇಟ್ಟು ಅವಮಾನ ಮಾಡಿ ಎಷ್ಟು ಖುಷಿಯಾಗಿ ನಿಂತಿದ್ದಾಳೆ. ದುಷ್ಟರಲ್ವಾ ಮೇಡಮ್? ತಾವು ಮಾಡಿರೋ ತಪ್ಪಿಂದ ತಮಗೆ ಫಲ ಬಂತು ಅನ್ನೋ ಭ್ರಮೇಲಿರ್ತಾರೆ. ಇವ್ರಿಗೆಲ್ಲ ಬುದ್ಧಿ ಬರಲ್ಲ ಮೇಡಮ್. ಆ JP ಪಾಟೀಲ್ ಮಗಂಗೂ ಮತ್ತೆ ಇವಳಿಗೂ ಮದುವೆ ಫಿಕ್ಸ್ ಆಗಿದೆಯಂತೆ ಸರ್. ಅಯ್ಯೋ ಟಗರ್ ಪುಟ್ಟಿ, ನನ್ನ ವಂದನನ್ನ ಒಟ್ಟಿಗೆ ನೋಡಿದ್ರೆ ಮುಗೀತು ನನ್ನ ಕತೆ. ಬೇರೆಯವ್ರ ದುಃಖದಲ್ಲಿ ಕಟ್ಟೋ ಕೋಟೆ ಯಾವತ್ತೂ ಉಳಿಗಾಲ ಇಲ್ಲ ಮೇಡಮ್. ಅಲ್ಲಿ ನೋಡಿ, ನೋಡಿದ್ಯಾ ಕಲ್ಪನಾ, ಜನ ಹೇಗೆ ತಲೆಗೊಂದು ಮಾತಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಹೇಳೋದು, ಯಾವ ಸಮಯದಲ್ಲಿ ಏನಾಗಬೇಕೋ ಅದಾದ್ರೇ ಸರಿ ಅಂತ. ಓದ್ ಮುಗ್ದಿದ ತಕ್ಷಣ ಮದುವೆ ಆಗಿದ್ದಿದ್ರೆ ನಮ್ಗೆ ತರಲೆ ತಾಪತ್ರೆ ಎಲ್ಲ ಇರ್ತಾ ಇತ್ತಾ? ಅದಕ್ಕೆ ನಿನ್ ಯೋಚನೆ ಏನು ಇವಾಗ? ಇವರೆಲ್ಲ ಮಾತಾಡಿದ್ರು ಅನ್ನೋದು ನಿನ್ ಯೋಚನೆನೋ ಅಥವಾ ಅವಳಿಗೆ ಮದುವೆ ಆಗಿಲ್ಲ ಅನ್ನೋ ನಿನ್ ಯೋಚನೆನೋ? ನೀನಂತೂ ಯಾವಾಗ್ಲೂ ಅವಳ್ಪರನೇ ಅಲ್ವಾ? ಜನ ಮಾತಾಡಿದ್ರು ಅನ್ನೋಕ್ಕಿಂತ ಆ ಯೋಚನೆ ನಮ್ ತಲೆಲ್ಲೂ ಕೊರಿತಾ ಇದ್ರೆ ಅದಿನ್ನೂ ಹೆಚ್ಚಾಗುತ್ತಲ್ವಾ ಕಲ್ಪನಾ? ಅದಕ್ಕೆ ನಾನು ಹೇಳಿದ್ದು, ನೀನು ಆದಷ್ಟು ಬೇಗ ಒಂದ್ ಮದ್ವೆ ಮಾಡ್ಕೊ. ಆವಾಗ ಈ ಎಂತದು ಇರೋದಿಲ್ಲ ಅಂತ. ಎಲ್ಲಿ ಕೇಳ್ತಾಳ ಅವಳು ನನ್ನ ಮಾತನ್ನ? ನೀನ್ ಹಾಸ್ಪಿಟಲ್ ಇದ್ದಾಗ ಭಾರ್ಗವಿನೇ ಮದ್ವೆಗೆ ಒಪ್ಕೊಂಡ್ಲು ಅಂತ ಹೇಳ್ದೆ ಅಲ್ವಾ ನೀನು? ಅವಳೇನೋ ಬಾಯಿ ಮಾತಿಗೆ ಒಪ್ಕೊಂಡಿದ್ದಾಳೆ ಕಲ್ಪನಾ. ಮನೆಗೆ ಬಂದ್ಮೇಲೆ ನಾನು ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದೀನಿ, ಆದ್ರೆ ಈಗ್ಲೇ ಎಲ್ಲಿ ಮಾಡ್ಕೊಳ್ಳೋದು ಅಂತ ಏನೋ ಜಗಳ ಆಡಿ ನನ್ ಬಾಯಿ ಮುಚ್ಚಿಸ್ತಾಳಷ್ಟೇ. ಹೋಗ್ಲಿ ಬಿಡು ಅದಕ್ಕೆ, ನಾಳೆ ಹೇಗೂ ಹುಡುಗನ್ ಕಡೆಯವ್ರು ಬರ್ತಾರಲ್ವಾ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗ್ಬೇಕು ಅಂದ್ರೆ ನಾವು ಸುಮ್ಮನಿದ್ ಬಿಡ್ಬೇಕು. ಹಾಗಂದ್ರೇನು ಅದಕ್ಕೆ? ಹುಡುಗ ಬರೋ ವಿಷಯನ ಭಾರ್ಗವಿಗೆ ಹೇಳಲೇಬಾರ್ದು ಕಲ್ಪನಾ. ಹೌದು, ಹುಡುಗ ಬರೋ ವಿಚಾರನ ಭಾರ್ಗವಿಗೆ ಹೇಳೋದೇ ಬೇಡ. ನಾಳೆ ಹುಡುಗ ಬರೋ ಹೊತ್ತಿಗೆ ಅವಳಿಗೆ ಹೇಳೋಣ ಅಷ್ಟೇ. ಒಂದ್ಸರಿ ಮದ್ವೆ ಅಂತ ಆದ್ರೆ ಈ ಕೋಪ ತಾಪ ಎಲ್ಲ ಹೋಗಿ ಸರಿ ಹೋಗ್ತಾಳ್ ಬಿಡು. ಹಾಗೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಇಷ್ಟು ವರ್ಷ ಪಾಪ ಆ ಮಗು ನನ್ನ ಬದುಕಿಗೋಸ್ಕರ ಬೃಂದನ್ ಬದುಕು, ಸಂಧಿನ್ ಬದುಕು ಅಂತ ಜೀವನ ತೇದಿದಳ್ ಕಣೆ. ಇನ್ನು ಮುಂದಾದ್ರೂ ಅವಳಿಗೆ ಅಂತ ಒಂದು ಬದುಕಬೇಡ್ವಾ? ಒಂದು ಚಂದವಾದ ಬದುಕು ಅವಳದಾಗ್ಲಿ ಅಂತ ನಾನು ತುಂಬಾ ಆಸೆ ಪಡ್ತೀನಿ ಕಲ್ಪನಾ. ಆ ಹನುಮಂತರಾಯನ ದಯದಿಂದ ಹಾಗೆ ಆಗ್ಬಿಟ್ರೆ ಸಾಕು. ರೇ ವಿಜಯ್, ನಾನು ಸ್ಪೆಷಲ್ ಡ್ಯೂಟಿ ಅಂತ ಹೊರಗಡೆ ಹೋಗ್ಬೇಕಾದ್ರೆ ಇಡೀ ಸ್ಟೇಷನ್ ಜವಾಬ್ದಾರಿನ ನಿಮಗೆ ವಹಿಸಿದೆ ತಾನೆ? ಹೌದು ಸರ್. ಊಟ ಮಾಡುವಾಗ ತಪ್ಪಿಸ್ಕೊಂಡ ಅಂತ ಎಷ್ಟು ಈಸಿಯಾಗಿ ಹೇಳ್ತೀರಿ ನೀವು? ನೀವು ಹೇಳೋ ಕಾಗಕ್ಕ ಗೂಬಕ್ಕ ಕತೆನ ನಾನು ನಂಬೇಕಾ? ನಿಜವಾಗ್ಲೂ ಅದೇ ನಡೆದಿದ್ದು ಸರ್. ನಾನು ಅವನನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ರೇ ಪೊಲೀಸ್ರಿ ನೀವು, ನಿಮ್ಮ ಎದುರಿಗೆ ಅವ್ನು ತಪ್ಪಿಸ್ಕೊಂಡ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ಮಂತವ್ರಿಗೆಲ್ಲ ಯೂನಿಫಾರ್ಮ್ ಯಾಕೆ? ಆ MLA ಕೂಡ ಇಂಜಿನ್ ಗಾಸ್ ತಿನ್ಕೊಂಡು ಆರಾಮಾಗಿದ್ದು ಬಿಡಿ. ನನ್ನನ್ನು ಬರೀ ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಆದ್ರೆ ನಿಮ್ಮನ್ನ ಆ ಸುನೀಲ ಸಿಕ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮನ್ನ ಸಸ್ಪೆಂಡ್ ಮಾಡಿ ಮನೇಲಿ ಕೂರಿಸ್ತಾರೆ. ಬೇರೆಯವ್ರಿಗೆ ಬಕೆಟ್ ಹಿಡಿಯೋ ಬರದಲ್ಲಿ ನಿಮ್ ಕೆಲಸ ನೀವು ಮರಿಬೇಡ್ರಿ. ನಾನು ಅವನನ್ನು ಹುಡುಕ್ತಾ ಇದ್ದೀನಿ ಸರ್. ಆದಷ್ಟು ಬೇಗ ಅವನು ಎಲ್ಲಿದ್ದಾನೆ ಅಂತ ಕಂಡುಹಿಡಿತೀನಿ. ಇನ್ನು 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲೇ ಆ ಸುನೀಲನ ಹುಡ್ಕೊಂಡು ಕರ್ಕೊಂಬಂದ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮನೇ ಬೇರೆ ತರ ಆಗುತ್ತೆ. ಸರಿ ಸರ್. ಆ ಕಡೆ ಭಾರ್ಗವಿಯವರ ಪರಿಸ್ಥಿತಿನೂ ಸರಿ ಇಲ್ಲ, ಈ ಕಡೆ ಇರೋ ಒಬ್ಬನೇ ಒಬ್ಬ ಸಾಕ್ಷಿನೂ ತಪ್ಪಿಸ್ಕೊಂಡಿದ್ದಾನೆ. ಅವನು ಆದಷ್ಟು ಬೇಗ ಸಿಕ್ಕರೆ ಸಾಕು. ಅವನ್ ಸಿಕ್ಕಿದ್ರೆ ನಾನೇ ಸ್ಟೇಷನಿಗೆ ಕರ್ಕೊಂಡ್ ಬರ್ಲಿ, ಸೀದಾ ಶಿವನ್ ಪಾದಕ್ಕೆ ಕಳಿಸ್ತೀನಿ. ಆಮೇಲೆ ನಮ್ಮ MLA ಸಾಹೇಬ್ರು ಆ ಆರೋಪನ ನಿನ್ ಮೇಲೆ ಒರೆಸಿ ನನಗೆ ಪ್ರಮೋಷನ್ ಕೊಡಿಸ್ತಾರೆ. ನೋಡ್ತಾ ಇರು, ಇದೇ ಸ್ಟೇಷನ್ಗೆ ಪೋಸ್ಟಿಂಗ್ ಹಾಕಿಸ್ಕೊಂಡ್ ಬರ್ತೀನಿ. ಇವ್ರ ಜೀವನದಲ್ಲಿ ಮಾಡೋ ಯಾವ ಕೆಲಸನೂ ನ್ಯಾಯವಾಗಿಲ್ಲ. ಅಟ್ಲೀಸ್ಟ್ ಮಕ್ಕಳ ಭವಿಷ್ಯದ ಬಗ್ಗೆ ಏನಾದರೂ ಯೋಚನೆ ಮಾಡ್ಬೇಕಲ್ಲ. ಪಾಪ ಅರ್ಜುನ್ ಅವನ ಜೀವನನ ಹಾಳು ಮಾಡ್ತಿದ್ದಾರೆ. ಇಷ್ಟ ಇದೆಯೇ ಇಲ್ವಂತನೂ ಕೇಳ್ದಾನೆ, ಇವ್ರ ಸ್ವಾರ್ಥಕ್ಕೋಸ್ಕರ ಎಂಗೇಜ್ಮೆಂಟ್ ಮಾಡಿಸ್ತಿದ್ದಾರೆ.
ಇನ್ನೊಬ್ರು ಭವಿಷ್ಯನ ಕಿತ್ಕೊಳ್ಳೋ ಅಧಿಕಾರ ಕೊಟ್ಟವ್ರು ಯಾರು ಇವ್ರಿಗೆ? ಬಿದ್ದೋಗ್ತಿದೆಯಲ್ಲ ರೀತು. ನೀನ್ ಬಂದ್ಯಲ್ಲ ವಿಕ್ಕಿ. ಇದು ಒಂದು ಸಂಭ್ರಮನ, ಇನ್ನೊಬ್ರು ಖುಷಿ ಮೇಲೆ ಕಟ್ತಿರೋ ಸಮಾಧಿ ಇದು, ಸಮಾಧಿ. ಛೀ ರಿತು, ನನ್ನ ಮಗಳ ಸಹವಾಸಕ್ಕೆ ಬರಬೇಡ ಅಂತ ಎಷ್ಟು ಸಲ ಹೇಳಿದ್ ನಿನಗೆ? ದೊಡ್ಡವರು ಅಂತ ನೋಡ್ದಾನೆ ಹೀಗೆ ನಡ್ಕೋತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಈ ಮತ್ತೆ ಇಲ್ದೇ ಇರೋ ನಿನ್ನ ವಯಸ್ಸಿಗೆ ಯಾವನ ಬೆಲೆ ಕೊಡ್ತಾನೆ? ಹೌದು, ನಾನ್ ನಿನ್ನ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ನೆನ್ಪಿಟ್ಕೋ, ಈ ಲೋಫರೇ ನಿನ್ನ ಮಗಳಿಗೆ ತಾಳಿ ಕಟ್ಟೋದು. ನನ್ನ ಕೆನ್ನೆಗೆ ಹೊಡೆದಲ್ಲ, ನಿಂದೆದುರಿಗೆ ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ನೀನೇ ನನ್ನ ಕಾಲ್ ತೊಳೆದು ಅಳಿ ಅಂದ್ರೆ ಅನ್ಬೇಕು, ಹಾಗ ಮಾಡ್ತೀನಿ. ಭಾರ್ಗವಿ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದಷ್ಟು ಸುಲಭವಾಗಿ ನನ್ನ ಮಗಳನ್ನ ಮದುವೆ ಆಗಕ್ಕಾಗಲ್ಲ. ತಪ್ಪು ಮೇಲೆ ತಪ್ಪು ಮಾಡ್ತಿದ್ಯಾ? ಈ ತಪ್ಪುಗಳಿಗೆಲ್ಲ ಸದ್ಯದಲ್ಲೇ ನಿನ್ ಶಿಕ್ಷೆ ಆಗುತ್ತೆ, ನೋಡ್ತಾ ಇರು. ಮನೆ ಸ್ವಲ್ಪ ಹಳೇದಿದ್ದಂಗಿದೆ, ಯಾವಾಗ ಕಟ್ಸಿದ್ದು? ಸ್ವಂತ ಮನೆ ಅಲ್ಲ, ಬಾಡಿಗೆದು. ಓ, ಬಾಡ್ಗೆದಾ? ಬೇರೆ ಎಲ್ಲಾರು ಸೈಟ್ ತಗೊಂಡು ಮನೆ ಏನಾದ್ರು ಕಟ್ಟಿಸ್ತಿದ್ದೀರೇನು? ದೇವ್ರಿನೂ ಅಷ್ಟೊಂದು ಶಕ್ತಿ ಕೊಟ್ಟಿಲ್ಲ, ಆದಷ್ಟು ಬೇಗ ಕಟ್ಟಿಸ್ಕೋತೀವಿ. ನೀವೇನ್ ಕೆಲಸ ಮಾಡ್ತಿರೋದು? ಇವ್ರು ಮೊದಲು ದೊಡ್ಡ ಲಾಯರ್ ಆಗಿ ಕೆಲಸ ಮಾಡಿದ್ರು, ಈಗ ಸ್ವಲ್ಪ ವರ್ಷದಿಂದ ಮನೇಲೇ ಇದ್ದಾರೆ. ಒಳ್ಳೆ ಜನ, ಒಳ್ಳೆ ಮನ್ತನ. ಮನೆನೇ ಇಲ್ಲ, ಮನೆತನ ಎಲ್ಲಿಂದ ಬರ್ಬೇಕು ಇವ್ರಿಗೆ? ಇವ್ರ್ಯಾರು? ಇವ್ರು ನಮ್ಮ ಯಜಮಾನ್ರ ತಂಗಿ, ನನ್ನ ನಾದ್ನಿ. ಓ, ನೀವು ಇದೇ ಮನೆಯಲ್ಲೇ ಇರೋದಾ? ಹೌದು. ನೀವೇನು ಚಿಂತೆ ಮಾಡಬೇಡಿ, ನಮ್ಮ ಮನೆಯವರು ಭಾರ್ಗವಿನ ಚೆನ್ನಾಗಿ ಓದಿಸಿದ್ದಾರೆ, ಲಾಯರ್ ಆಗಿದ್ದಾಳೆ ಅವಳು. ನೋಡಿ, ನಮಗೆ ಒಬ್ನೇ ಮಗ, ಚೆನ್ನಾಗಿ ಓದಿಸಿದೀವಿ, ಗೌರ್ಮೆಂಟ್ ಕೆಲ್ಸದಲ್ಲಿ ಬೇರೆ ಇದ್ದಾನೆ. ಅವನ್ಗೆ ಅಂತ ಜಮೀನು ಮನೆ ಎಲ್ಲ ಮಾಡಿಟ್ಟಿದೀವಿ. ಕೆಲಸ ಏನು ಮಾಡೋ ಹಾಗೆ ಇಲ್ಲ. ಹಾಗೆ ನೀವು ನಿಮ್ ಮಗಳ ಅನುಕೂಲಕ್ಕೆ ಅಂತ ಮಗನಿಗೆ ಒಂದು ಬೈಕು, ಒಂದು ಕಾರು ಕೊಡಿ. ನಿಮ್ ಮಗಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಅವಳಿಗೊಂದಿಷ್ಟು ಚಿನ್ನ, 5 ಲಕ್ಷ FD ಮಾಡಿ ಬ್ಯಾಂಕ್ ಅಲ್ಲಿ ಇಡಿ, ಎಲ್ಲ ಅನುಕೂಲವಾಗಿರುತ್ತೆ. ಏನ್ ಮಾತು ಸುಮ್ಮನೆ ಇರಿ. ಮತ್ತೆ ರಾಮಣ್ಣವರು ತಾವೇನು ವರದಕ್ಷಿಣೆ ತಗೊಳ್ಳಲ್ಲ ಅಂತ ಹೇಳಿದ್ರು. ಅಯ್ಯೋ, ವರದಕ್ಷಿಣೆ ಖಂಡಿತ ಬೇಡ. ಇದೆಲ್ಲ ನಿಮ್ ಮಗಳ ಖುಷಿಗೋಸ್ಕರ ರೀ. ಫ್ಯಾನು, ಫ್ರಿಡ್ಜು, ವಾಷಿಂಗ್ ಮಷೀನು, ಅದು ಇದು ಅಂತ ನಾವೇನು ಕೇಳೇ ಇಲ್ಲ. ನಮ್ಮ ಮಗನಿಗೆ ಏನ್ ಕಮ್ಮಿ ಆಗಿದೆ ರೀ? ಒಳ್ಳೆ ಹೀರೋ ತರ ಇದ್ದಾನೆ, ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ನಿಮ್ ಮಗಳನ್ನ ಚೆನ್ನಾಗೆ ನೋಡ್ಕೋತಾನೆ. ಇನ್ನೇನ್ ಬೇಕು ನಿಮ್ಗೆ? ಅಲ್ಲಮ್ಮ, ಹುಡುಗಿ ಈ ಮನೇಲಿ ದುಡ್ಡು ತಿನ್ನೋರ್ಗಿಂತ ಕೂತ್ ತಿನ್ನೋರೇ ಜಾಸ್ತಿ ರಾಮಣ್ಣ. ಇವರಿಗೆ ಮನೆ ಮಠನೂ ಇಲ್ಲ, ಹುಷಾರ್ ಬೇರೆ ಇಲ್ಲ. ಮದ್ವೆ ಆಗ್ತಿರೋ ಹುಡುಗಿ ಒಬ್ಳೆ ಕೆಲಸ ಮಾಡೋದು ಈ ಮನೇಲಿ. ಅಲ್ಲ, ನಿಮ್ ಪಾಡ್ ನೀವು ನೋಡ್ಕೋತೀನಿ ಅಂದ್ರೂ ನಿಮ್ ಹುಡುಗಿಗೆ ನಿಮ್ ಕಷ್ಟ ನೋಡಿ ಮನಸ್ ಕರ್ಗಿ ದುಡಿಯೋದ್ನೆಲ್ಲ ಇಲ್ಲೇ ತಂದು ಸುರಿತೀನಿ ಅಂತಂದ್ರೆ ನಮ್ ಹುಡುಗ ಏನ್ರಿ ಮಾಡ್ಬೇಕು? ಏನ್ರಿ ಅಲ್ವೇನ್ರಿ? ಹೌದೌದು. ನೀವೇನು ಯೋಚನೆ ಮಾಡಬೇಡಿ, ಅವ್ರ ಬದುಕನ್ನ ಅವರೇ ನೋಡ್ಕೊಳ್ತೀವಿ ಅನ್ನೋ ಧೈರ್ಯ ಬಂದ ಮೇಲೇನೆ ಅವ್ರು ಮದುವೆ ಮಾಡ್ಕೊಡ್ತಾ ಇರೋದು ಅಲ್ವಾ ಅನ್ಪೂರ್ಣಮ್ಮ ಅವರೇ? ಮೊದಲು ಹುಡುಗ ಹುಡುಗಿ ಬರಲಿ, ಅವರಿಬ್ರು ಇಷ್ಟಪಟ್ಟಿದ್ದಾರೆ ಅಂದ್ರೆ ಮುಂದಿನ ವಿಚಾರನ ಆಮೇಲೆ ಮಾತಾಡೋಣ.